ಪ್ರಕೃತಿ ಒಂದು ಜೀವನದಲ್ಲಿ ಯಾರು ನಮ್ಮ ಲೈಫ್ ಒಳಗಡೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂತ ಯಾರಂತೀಯ ನೀನು? ನಮ್ಮ ಅಮ್ಮ ಅಪ್ಪ. ಹುಟ್ಟುವ ಮಗುವಿಗೆ ಕೇವಲ ಅಮ್ಮ ಕಾಣುತ್ತಾನೆ, ಆದರೆ ಇನ್ನೊಂದು ಜೀವಕ್ಕೆ ಬಹಳ ಖುಷಿಯಾಗುತ್ತೆ, ಅದೇ ಅಪ್ಪ. ಅಪ್ಪನಿಗೆ ತನ್ನ ಚಿಕ್ಕ ಮಕ್ಕಳ ಜೊತೆ ಆಟ ಆಡಬೇಕೆಂಬ ಆಸೆ, ಅದರ ಮಕ್ಕಳ ಖುಷಿಗೆ ದುಡಿಯಬೇಕೆಂಬ ಹಂಬಲ ಕೂಡ. ಬೆಳೆಯುವ ಮಕ್ಕಳಿಗೆ ತಪ್ಪು ದಾರಿ ಹಿಡಿಯದಿರಲಿ ಎಂದು ಬೈಯುವರು ಅಪ್ಪ, ಆದರೆ ಬೈದಲ್ಲ ಎಂದು ಬೇಜಾರು ಮಾಡ್ಕೊಳ್ಳೋರು ಅವರೇ. ಅಮ್ಮ ಅಪ್ಪ ಮಕ್ಕಳಿಗೋಸ್ಕರ ಎಷ್ಟು ಸ್ಯಾಕ್ರಿಫೈಸಸ್ ಮಾಡ್ತಾರೆ. ನೀವು 2 ಲೈನ್ ಬರ್ತಿದ್ರಂತೆ ಅಮ್ಮ ಅಪ್ಪ ಬಗ್ಗೆ. ಪ್ರಕೃತಿ ಬರ್ತಿದ್ದೀನಿ, ಹೇಳ ನಿಮಗೆ. ಹೇಳಿ. ಸೊ ಹೆತ್ತದ್ದು ಅಮ್ಮನಾದರೂ ಒಳಗೊಳಗೆ ಹತ್ತದ್ದು ಅಪ್ಪ, ಹುಟ್ಟಿದಾಗ ಕೂಗಿದ್ದು ಅಮ್ಮನಾದರೂ ಬಿಗಿದಿಟ್ಟು ಉಸಿರು ಬಿಟ್ಟದ್ದು ಅಪ್ಪ, ಹೊಟ್ಟೆ ತುಂಬಿಸಿದ್ದು ಅಮ್ಮನಾದರೂ ಹೊಟ್ಟೆಗೆ ಬಟ್ಟೆ ಕಟ್ಟಿ ದುಡಿ ಹಾಕಿದ್ದು ಅಪ್ಪ, ಕೇಳಿದ್ದನ್ನೆಲ್ಲ ಕೊಟ್ಟಿದ್ದು ಅಮ್ಮನಾದರೂ ಅದರ ಹಿಂದೆ ಇರುವ ಕಾಣದ ಕೈಗಳದು ಅಪ್ಪ, ವಿದ್ಯೆ ತಲೆಗೆ ಹತ್ತಿಸಿದ್ದು ಅಮ್ಮನಾದರೂ ಪ್ರತಿದಿನವೂ ದಾರಿದೀಪವಾಗಿದ್ದು ಅಪ್ಪ, ಎಲ್ಲಕ್ಕಿಂತ ಮಿಗಿಲಾಗಿ ಅಮ್ಮನಾದರೂ ಮಿಗಿಲನ್ನುವ ಪದವನ್ನೇ ಸಾಲುತ್ತಿಲ್ಲವೇ ನಿನಗೆ ಅಪ್ಪ, ನಾ ಕಂಡ ದೇವರು ಅಮ್ಮನಾದರೂ ಆ ದೇವರಿಗೆ ದೇವರಾಗಿದ್ದು ನನ್ನ ಅಪ್ಪ. ಅಪ್ಪ ಅಂದರೆ ಆಕಾಶ ಕಂಡ್ರಿ. ಎಷ್ಟು ಚೆನ್ನಾಗಿ ಬರ್ತಿದ್ದೀರಾ. ಸೊ ಹಾಗಿದ್ರೆ ಮುಂದಿನ ಪರ್ಫಾರ್ಮೆನ್ಸ್ ಸ್ಟೇಜ್ ಮೇಲೆ ಕರೆಯೋಣ. ಮುಂದಿನ ಪರ್ಫಾರ್ಮೆನ್ಸ್ 3 ನಕ್ಷತ್ರ ತಂಡದಿಂದ ಜೋರಾದ ಚಪ್ಪಾಳೆಯವರಿಗೆ ಸ್ವಾಗತಿಸಿ 3 ನಕ್ಷತ್ರಗಳು. ಸುಖ ನೀಡುವುದೇ
ಈ ರಾಜನ್ ನೀನೆ ಕುಯ್ಲು ಮುದ್ದಾದಲೇ